ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 1 ಕಪ್ ಅಕ್ಕಿ ಹಿಟ್ಟನ್ನ ಬಳಸ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ. ಯಾವಾಗಾದ್ರೂ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸಿದಾಗ ಈ ಬೋಂಡನೇ ಮಾಡ್ಕೊಂಡು ತಿಂತೀರಾ. ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. 10ರಿಂದ 15 ನಿಮಿಷದೊಳಗಡೆ ಈ ಬೋಂಡ ರೆಡಿ ಆಗುತ್ತೆ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಲ್ಲಿ 3 ಹಸಿಮೆಣಸಿನಕಾಯಿನ ಈ ತರ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನಂತರ 5ರಿಂದ 6 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀರ್ ಹಾಕದೆ ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು. ನೋಡಿದ್ರೆ ಇಷ್ಟ ಆಗಿದೆ. ಇವಾಗ ಇದಕ್ಕೆ ಯಾವ್ದಾದ್ರು ಕಪ್ಪಿನ ಅಳತೆಯಲ್ಲಿ 1/4 ಕಪ್ಪಿನಷ್ಟು ಹುರಿದಿರುವಂತ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಆನ್ ಅಂಡ್ ಆಫ್ ಮಾಡ್ಕೊಂಡು ಈ ತರ ತರಿಯಾಗಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಪೇಸ್ಟ್ ತರ ಮಾಡ್ಕೋಬೇಡಿ. ಬಜ್ಜಿ ಹಾಕಿದಾಗ ಅಲ್ಲಲ್ಲಿ ಈ ತರ ಶೇಂಗಾ ಬೀಜ ತಗಲ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ನಂತರ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ತುರಿದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂತೀನಿ. ನಾನು ಬೇಯಿಸಿಲ್ಲ ಆಲೂಗಡ್ಡೆನ, ಹಸಿ ಆಲೂಗಡ್ಡೆನೆ ಈ ತರ ತುರಿದ್ಬಿಟ್ಟು ತಗೊಂಡಿದ್ದೀನಿ ಗ್ರೇಟೆಡ್ ಮಾಡ್ಕೊಂಡು. ನಂತರ ಇದಕ್ಕೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಕಾಮನ್ ಆಗಿ ಹೊರಗಡೆ ಸಿಗುವಂತ ಅಕ್ಕಿ ಹಿಟ್ಟನ್ನೇ ಹಾಕೊಳ್ಳಿ, ಇಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತ ಅಕ್ಕಿ ಹಿಟ್ಟನ್ನಾದ್ರೂ ಹಾಕೊಳ್ಳಿ. ಮಿಕ್ಸಿ ಮಾಡಿರುವಂತ ಶೇಂಗಾ ಬೀಜ ಪೌಡರ್ ಇರುತ್ತಲ್ಲ, ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಅದನ್ನ ಕೂಡ ಹಾಕಿದ್ಮೇಲೆ 2 ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಹುಳಿ ಮೊಸರಾದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಕಸೂರಿ ಮೇಥಿ ಈ ತರ ಕೈಯಿಂದ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ಳಿ. ಕಸೂರಿ ಮೇಥಿ ಕಂಪಲ್ಸರಿ ಹಾಕೊಳ್ಳಿ. ಈ ಬೋಂಡಕ್ಕೆ ಕಸೂರಿ ಮೇಥಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿನ ಹಾಕ್ತಿದ್ದೀನಿ, ಮೀಡಿಯಂ ಸೈಜ್ ಈರುಳ್ಳಿನ. ಸ್ವಲ್ಪ ಅಡಿಗೆ ಸೋಡಾ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರನ್ನೇ ಹಾಕೊಳ್ಳಿ, ಬಿಸಿ ನೀರನ್ನ ಹಾಕೋಬೇಕು ಅನ್ನೋದೇನಿಲ್ಲ. ನಾನಿಲ್ಲಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ತುಂಬಾ ಜಾಸ್ತಿ ಹಾಕೋಬೇಡಿ ಒಂದೇ ಸಾರಿ, ಸ್ವಲ್ಪ ಸ್ವಲ್ಪ ಹಾಕೊಂಡು. ಕನ್ಸಿಸ್ಟೆನ್ಸಿ ತುಂಬಾ ಸಾಫ್ಟ್ ಆಗಿರಬೇಕು. ತೀರಾ ಗಟ್ಟಿ ಆಗಿರಬಾರ್ದು, ತೀರಾ ನೀರಾಗಿ ಕೂಡ ಇರಬಾರ್ದು. ಸೆಮಿ ಸಾಫ್ಟ್ ಆಗಿರಬೇಕು, ಅದನ್ನ ನೆನಪಿರ್ಲಿ. ತೀರಾ ಗಟ್ಟಿ ಆಗ್ಬಿಟ್ರೆ ತುಂಬಾ ಹಾರ್ಡ್ ಅನ್ಸ್ಬಿಡುತ್ತೆ. ತೀರಾ ನೀರ್ ಆಗ್ಬಿಟ್ರೆ ಎಣ್ಣೆ ಜಾಸ್ತಿ ಇರ್ಕೊಳ್ಳುತ್ತೆ. ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಯಾವ ತರ ಕನ್ಸಿಸ್ಟೆನ್ಸಿ ಇರಬೇಕಂತ. ಇಷ್ಟಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ನೀರು ಬೇಡ, ಇದಕ್ಕಿಂತ ಜಾಸ್ತಿ ಗಟ್ಟಿ ಬೇಡ. ಬೋಂಡ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಇದು ನೆನೆಸೋ ಅವಶ್ಯಕತೆ ಇಲ್ಲ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಸ್ವಲ್ಪ ಹಾಕಿ ನೋಡ್ತಿದ್ದೀನಿ, ಮೀಡಿಯಂ ಆಗಿ ಹೀಟ್ ಆಗಿದೆ. ಇಷ್ಟಾದ್ರೆ ಸಾಕು. ಇವಾಗ ಸ್ವಲ್ಪ ಸ್ವಲ್ಪ ಈ ರೀತಿ ಬೋಂಡ ಶೇಪಲ್ಲಿ ಮಾಡ್ಕೊಂಡು ಎಣ್ಣೆಯಲ್ಲಿ ಡ್ರಾಪ್ ಮಾಡ್ತಾ ಹೋಗ್ತೀನಿ. ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಲ್ಲ ಬೋಂಡನ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ನೆನಪಿರ್ಲಿ. ದಿನಾಲೂ ಒಂದೇ ರೀತಿ ಸ್ನಾಕ್ಸ್ ತಿಂದು ತಿಂದು ಬೇಜಾರಾದಾಗ ಒಮ್ಮೆ ಈ ತರ 1 ಕಪ್ ಅಕ್ಕಿ ಹಿಟ್ಟಿಂದ ಡಿಫ್ರೆಂಟ್ ಆಗಿ ಹೊಸ ರುಚಿಯಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟಾದ್ರೆ ಸಾಕು, ಈ ಬಣ್ಣ ಬಂದ್ರೆ ಸಾಕು. ಇದಕ್ಕಿನ್ನ ಕಪ್ಪಾಗಿ ಮಾಡ್ಕೊಂಡ್ಬಿಟ್ರೆ ಎಣ್ಣೆಯಿಂದ ತೆಗೆದ್ಮೇಲೆ ಟಿಶ್ಯೂ ಪೇಪರ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಒಂದು ಬ್ಯಾಚ್ ಹಾಕಿದ್ಮೇಲೆ ಇದೇ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಇನ್ನೊಂದು ಸಾರಿ ಟಿಶ್ಯೂ ಪೇಪರ್ ಮೇಲೆ ಬೋಂಡ ಹಾಕ್ಬಿಟ್ಟು ಇನ್ನೊಂದು ಸಾರಿ ಕೂಡ ಇನ್ನೊಂದು ಬ್ಯಾಚಲ್ಲಿ ಹಾಕ್ತಾ ಹೋಗ್ತೀನಿ. ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಎಲ್ಲ ಬೋಂಡ ಹಾಕಿದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಟಿಶ್ಯೂ ಪೇಪರ್ ಹಾಕಿರೋ ಪೇಪರಲ್ಲಿ ಹಾಕ್ಕೊಂಡು ಸಾಸ್ ಜೊತೆ ತಿಂತಾ ಇದ್ರೆ ಸೂಪರ್ ಟೇಸ್ಟ್ ಅಂತ ಹೇಳ್ತೀನಿ. ಒಂದು ವೇಳೆ ನೀವು ಚಿಕ್ಕ ಮಕ್ಕಳಿಗೆ ಕೊಡೋದಾಗಿದೆ, ಸ್ವಲ್ಪ ಹಸಿಮೆಣಸಿನಕಾಯಿ ಕಮ್ಮಿ ಹಾಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಬೋಂಡ ಸೈಜನ್ನ ಮೀಡಿಯಂ ಆಗಿ ಹಾಕೊಳ್ಳಿ. ತೀರಾ ದಪ್ಪ ಹಾಕೋಬೇಡಿ, ತೀರಾ ಸಣ್ಣ ಸೈಜಲ್ಲಿ ಕೂಡ ಹಾಕೋಬೇಡಿ. ಈ ರೀತಿ ಮೀಡಿಯಂ ಆಗಿ ಹಾಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.